ಎಲ್ಲರಿಗೂ ನಮಸ್ಕಾರಗಳು. ಡೆಂಗು ರೋಗದ ಗುಣಲಕ್ಷಣಗಳು. ನಿಮಗೂ ಕೂಡ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜ್ವರ, ತಲೆನೋವು ಮುಂತಾದ ಅನಾರೋಗ್ಯದ ಲಕ್ಷಣಗಳನ್ನು ಹೋಲುತ್ತದೆ. ಡೆಂಗು ರೋಗದ ಮೊದಲ ಗುಣಲಕ್ಷಣವೆಂದರೆ ಜ್ವರ, ತಲೆನೋವು ಮುಂತಾದ ಅನಾರೋಗ್ಯದ ಲಕ್ಷಣಗಳನ್ನು ಹೋಲುತ್ತದೆ. ಸೋಂಕು ತಗುಲಿದ 4ರಿಂದ 10 ದಿನಗಳ ನಂತರ ಕಾಣಿಸಿಕೊಳ್ಳುತ್ತದೆ. ಡೆಂಗು ರೋಗವು ಸೋಂಕು ತಗುಲಿದ 4ರಿಂದ 10 ದಿನಗಳ ನಂತರ ಕಾಣಿಸಿಕೊಳ್ಳುತ್ತದೆ. 103 ಡಿಗ್ರಿಗಿಂತಲೂ ಹೆಚ್ಚಿನ ಜ್ವರ, ತಲೆನೋವು, ಸ್ನಾಯು, ಮೂಳೆ ಮತ್ತು ಕೀಲು ನೋವು ಮುಂತಾದ ಲಕ್ಷಣಗಳು ಇರುತ್ತವೆ. ವಾಕರಿಕೆ, ವಾಂತಿ, ಕಣ್ಣಿನ ನೋವು, ಚರ್ಮದ ದದ್ದು ಇತ್ಯಾದಿ ಡೆಂಗು ರೋಗದ ಲಕ್ಷಣಗಳಾಗಿವೆ. ಚಿಕ್ಕ ಮಕ್ಕಳಿಗೆ ಶೀತ, ಬೇದಿ, ತುರಿಕೆ ಮತ್ತು ತೀವ್ರ ತೊಂದರೆಗಳು. ಪ್ಲೇಟ್ಲೆಟ್ ಕೌಂಟ್ ಇಳಿಕೆಯಾಗುವುದು ಮತ್ತು ಅತಿಯಾದ ಸುಸ್ತು. ಡೆಂಗು ಈಡಿಸ್ ಎಂಬ ಸೊಳ್ಳೆಗಳಿಂದ ಹರಡುವ ಸೋಂಕು. ಅಪಾಯಕಾರಿಯಾದ ತೀವ್ರ ಜ್ವರ ಡೆಂಗು ಜ್ವರದ ಪ್ರಮುಖ ಲಕ್ಷಣ. ಡೆಂಗು ಜ್ವರ ಒಂದು ವೈರಸ್ ಮೂಲಕ ತಗುಲುವ ಜ್ವರವಾಗಿದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.